ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹದ ಅಂಗವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯ ಪ್ರಭಾವವನ್ನು ತಿಳಿಸಿಕೊಡುವಂತಹ ಒಂದು ಘಟನೆಯ ಜೊತೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ಅಂತ ಒಂದು ಮಾತಿದೆ. ರಾಘವೇಂದ್ರ ಸ್ವಾಮಿಗಳನ್ನು ಮನಸಾರೆ ನೆನೆಸಿ ನಮಸ್ಕಾರ ಮಾಡಿದರೆ ಎಲ್ಲ ಅಭೀಷ್ಟಗಳು ಸಿದ್ಧವಾಗತ್ತೆ ಅನ್ನುವಂಥ ಒಂದು ಮಾತು. ಇದಕ್ಕೆ ಪೋಷಕವಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಅವರ ಚರಿತ್ರೆಯ ಗ್ರಂಥದಲ್ಲಿ ದಾಖಲೆಯಾದದ್ದನ್ನು ಹೇಳ್ತಾ ಇದ್ದೇನೆ. ಒಮ್ಮೆ ಬೆಂಗಳೂರಿನಲ್ಲಿ ವಿದ್ಯಾಮಾನ್ಯ ತೀರ್ಥರು ಇರುವಾಗ ಆ ಕಾಲದಲ್ಲಿ ರಾಜಕೀಯ ವಲಯದಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದ ಮಹಾ ಸಂಘಟಕರಾಗಿದ್ದ PH ಕೃಷ್ಣರಾಯರು ಅಂತ ಇದ್ದರು. ಅವರು ಬ್ರಾಹ್ಮಣರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬುದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹಲವು ದಿವಸಗಳಿಂದ ಮಹಾಪ್ರಯತ್ನವನ್ನು ಮಾಡಿ ಸಮಾನ ಮನಸ್ಸಿನ ಅನೇಕ ಜನರನ್ನು ಒಂದುಗೂಡಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಅವರು ಸ್ಥಾಪನೆ ಮಾಡಿದರು. ಅದರ ಮೊದಲ ಸಂಸ್ಥೆಯ ಉದ್ಘಾಟನೆಯನ್ನು ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಕೈಯಿಂದಲೇ ಮಾಡಿಸಬೇಕು ಅಂಥ ತಪಸ್ವಿಗಳು ಈ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆ ಮಾಡಬೇಕು ಅಂತ PH ಕೃಷ್ಣರಾಯರ ಒಂದು ಮಹತ್ವದ ಬಯಕೆ. ಅದಕ್ಕಾಗಿ ತಮ್ಮ ಸಹಾಯಕರ ತಂಡದ ಜೊತೆಯಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಬಂದು ಶ್ರೀ ವಿದ್ಯಾಮಾನ್ಯ ತೀರ್ಥರನ್ನು ಭೇಟಿಯಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಶ್ರೀಪಾದಂಗಳವರನ್ನು ಒಪ್ಪಿಸಿದರು. PH ಕೃಷ್ಣರಾಯರ ಒಂದು ಮೇಲಿನ ಅಭಿಮಾನ ಜೊತೆಯಲ್ಲಿ ಅವರು ಕೈಗೊಂಡಿರುವಂತಹ ಮಹತ್ತರವಾದ ಸಾಮಾಜಿಕ ಸಂಘಟನೆಯ ಕಾರ್ಯ, ಇದೆರಡನ್ನೂ ನೋಡಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಮನಸಾರೆ ಆ ಕಾರ್ಯಕ್ರಮ ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡ ಮೇಲೆ PH ಕೃಷ್ಣರಾಯರು ಶ್ರೀಗಳವರ ಹತ್ತಿರ ಬಂದು ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಕಾರ್ಯಕ್ರಮದ ಒತ್ತಡ ಬಂದರೂ ನೀವು ಈ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಯ ಕಾರ್ಯವನ್ನು ತಪ್ಪಿಸಬಾರದು. ಅಕಸ್ಮಾತ್ ನೀವು ಯಾವುದಾದರೂ ತೊಂದರೆಯಿಂದ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರುವುದನ್ನು ತಪ್ಪಿಸಿದರೆ ನಮ್ಮಲ್ಲಿ ಅನೇಕ ಜನ ಇದು ದೊಡ್ಡ ಅಪಶಕುನ ಅಂತ ಪರಿಭಾವಿಸಿ ನಮ್ಮ ಮುಂದಿನ ಏಳಿಗೆಗೆ ಅಡ್ಡಗಾಲು ಹಾಕುವಂತಹ ಸಂದರ್ಭಗಳಿರುತ್ತೆ. ಆದ್ದರಿಂದ ತಪ್ಪದೇ ಅವಶ್ಯವಾಗಿ ಶ್ರೀಪಾದಂಗಳವರು ಈ ಕಾರ್ಯಕ್ರಮ ಬಂದು ನಡೆಸಿಕೊಡಬೇಕು ಅಂತ ಭಕ್ತಿ ಪ್ರೀತಿಯ ಆಗ್ರಹದಿಂದ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡಿ ಹೋದರು. ಇದಾದ ಬಳಿಕ ದೆಹಲಿಯ ಸಫ್ದಾರ್ಜಂಗ್ ಎನ್ಕ್ಲೇವ್ ಅಲ್ಲಿ ಸುಬ್ಬರಾವ್ ಅಂತ ಒಬ್ಬ ಮಹನೀಯರಿದ್ದರು. ಅವರ ನೇತೃತ್ವದ ಒಂದು ತಂಡ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇರುವಾಗ ಅವರಿಬ್ಬರ ಬಳಿಗೆ ಬಂದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ದೆಹಲಿಯಲ್ಲಿ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ಥಾಪನೆ ಆಗಬೇಕು, ಕಟ್ಟಡ ಎಲ್ಲ ಸಿದ್ಧವಾಗಿದೆ, ಕೃಷ್ಣನ ಪ್ರತಿಷ್ಠೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಆಗಬೇಕು, ಅದಕ್ಕಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರೂ ಬರಬೇಕು ಮತ್ತು ಶ್ರೀ ವಿಶ್ವೇಶ ತೀರ್ಥರೂ ಬರಬೇಕು ಅಂಥೇಳಿ ಬಹಳ ಪ್ರೀತಿಯ ಒತ್ತಾಯವನ್ನು ಮಾಡಿದ್ದಾರೆ. ನಾವು ನಮ್ಮಲ್ಲೆಲ್ಲ ಪ್ರಚಾರ ಮಾಡಿದ್ದೇವೆ, ವಿದ್ಯಾಮಾನ್ಯ ತೀರ್ಥರು ಬರ್ತಾರೆ, ವಿಶ್ವೇಶ ತೀರ್ಥರು ಬರ್ತಾರೆ, ಅವರು ಪ್ರತಿಷ್ಠೆ ನಡೆಸಿಕೊಡ್ತಾರೆ ಅಂತ ಹೇಳಿ ನಮ್ಮಲ್ಲೆಲ್ಲ ನಾವು ಅದನ್ನು ಪ್ರಚಾರ ಮಾಡಿದ್ದೇವೆ. ರಾಷ್ಟ್ರಪತಿಗಳು ಕೂಡ ಆ ದಿವಸಕ್ಕೆ ಬರ್ತೇವೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳ ಒಪ್ಪಿಗೆಯೂ ಸಿಕ್ಕಿದೆ. ಅದೇ ದಿವಸ ತಾವು ಬೆಳಗ್ಗೆ ಬಂದು ಪ್ರತಿಷ್ಠೆ ಮಾಡಬೇಕು, ಯಾವ ಕಾರಣಕ್ಕೂ ಆಗಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ತುಂಬ ಅಭಿಮಾನದ ಆಗ್ರಹದಿಂದ
ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರನ್ನು, ಶ್ರೀ ಪೇಜಾವರ ಶ್ರೀಪಾದಂಗಳವರನ್ನು ಒತ್ತಾಯ ಮಾಡಿದ್ದಾರೆ. ಆಗ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಬಹಳ ಇರುಸು ಮುರುಸಾಯಿತು. ಕಾರಣ ಅದೇ ದಿವಸವೇ ಸಾಯಂಕಾಲ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಉದ್ಘಾಟನೆ ಆಗಬೇಕು. ನೀವು ಯಾವುದೇ ಕಾರ್ಯಕ್ರಮದ ಒತ್ತಡದಿಂದ ತಪ್ಪಿಸಬಾರದು. ತಪ್ಪಿಸಿದರೆ ನಮ್ಮ ಜನಗಳು ಅದನ್ನು ಅಪಶಕುನ ಅಂತ ಭಾವಿಸಿ ನಮ್ಮ ಸಂಸ್ಥೆಯ ಏಳಿಗೆಗೆ ಅಡ್ಡಗಾಲು ಹಾಕಿಬಿಡ್ತಾರೆ. ಅದನ್ನು ತಪ್ಪದೇ ಬರಬೇಕು ನೀವು ಅಂತ ವಿಶೇಷವಾಗಿ ಒತ್ತಾಯ ಮಾಡಿ PH ಕೃಷ್ಣರಾಯರು ಹೇಳಿದ್ದಾರೆ. ಅದೇ ದಿನ ಬೆಳಗ್ಗೆ ರಾಷ್ಟ್ರಪತಿಗಳು ಬರಲಿಕ್ಕೆ ಒಪ್ಪಿದ್ದಾರೆ. ನೀವು ಪ್ರತಿಷ್ಠೆಗೆ ಬರಲೇಬೇಕು, ನೀವೇ ಪ್ರತಿಷ್ಠೆ ಮಾಡ್ತೀರಿ ಅಂತ ನಾವೆಲ್ಲ ನಮ್ಮಲ್ಲಿ ಪ್ರಚಾರ ಮಾಡಿದ್ದೇವೆ ಅಂತ ಅವರು ಬಂದು ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಎರಡನ್ನೂ ನಡೆಸೋದು ಅಂಥೇಳಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಸ್ವಲ್ಪ ಆಲೋಚನೆಗೆ ಒಳಗಾದರು. ಆಗ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಹೇಳಿದರು, ಎರಡೂ ಕಾರ್ಯಕ್ರಮವನ್ನು ನಡೆಸಬಹುದು. ನಾವು ಹಿಂದಿನ ದಿವಸವೇ ದೆಹಲಿಗೆ ಹೋಗಿ ಮರುದಿವಸ ಬೆಳಗ್ಗೆ ಬೇಗ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಗಿಸಿ ಸಂಸ್ಥಾನ ಪೂಜೆಗಳನ್ನು ಮುಗಿಸಿ 11 ಗಂಟೆ ಒಳಗೆ ಭಿಕ್ಷಾ ಸ್ವೀಕಾರ ಮಾಡಿ ಹೊರಟ್ರೆ 12ವರೆಗೆ ಬೆಂಗಳೂರಿನ ವಿಮಾನ ಸಿದ್ಧವಾಗಿರುತ್ತೆ. ಅದರಲ್ಲಿ ಬಂದರೆ 2:30-3 ಗಂಟೆಗೆ ನಾವು ಬೆಂಗಳೂರಿಗೆ ಬಂದು ಬಿಡ್ಬೋದು. ನೀವಿಲ್ಲಿ ವಿಶ್ರಾಂತಿ ಪಡೆದು ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಗೆ ಹೋಗಬಹುದು. ಹಾಗೆ ಅಂತ ಪೇಜಾವರ ಶ್ರೀಗಳವರು ಅದನ್ನು ಹೊಂದಾಣಿಕೆಯನ್ನು ಪ್ರತಿಪಾದಿಸಿದರು. ಹಾಗೇ ಆಗಲಿ ಅಂತ ಶ್ರೀ ವಿದ್ಯಾಮಾನ್ಯ ತೀರ್ಥರು ಒಪ್ಪಿದರು. ಅದರಂತೆ ದೆಹಲಿಗೆ ಹೋದರು. ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳ ಕೃಷ್ಣನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಆಯಿತು. ಅನಂತರ ಭಿಕ್ಷಾ ಸ್ವೀಕಾರ ಆಗಿ ಸಂಸ್ಥಾನ ಪೂಜೆ ಭಿಕ್ಷಾ ಸ್ವೀಕಾರ ಆಗಿ ಜನರಿಗೆ ಮಂತ್ರಾಕ್ಷತೆಗಳನ್ನು ಕೊಟ್ಟು ಹೊರಡುವಾಗ 11 ಕಾಲ ಆಯಿತು. ಅನಂತರ ಅವರ ಶಿಷ್ಯರೇ ಒಬ್ಬರು ಅಲ್ಲಿಯ ಅಭಿಮಾನಿ ಶಿಷ್ಯರು ತಮ್ಮ ಕಾರಿನಲ್ಲಿ ಶ್ರೀಪಾದಂಗಳವರನ್ನು ಕರೆದುಕೊಂಡು ವಿಮಾನ ನಿಲ್ದಾಣಕ್ಕೂ ಬಂದರು. ವಿಮಾನ ನಿಲ್ದಾಣಕ್ಕೆ ಬಂದು ಅವರು, ನಾನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೇನೆ, ಅಷ್ಟರಲ್ಲಿ ನೀವು ಬೇಗ ಹೊರಡುವ ಸಮಯ ಆಗೋಗಿದೆ, ನೀವು ಬೇಗ ಒಳಗೆ ಹೋಗಿ ಪಾಸ್ ತೊಗೊಂಡು ಒಳಗೆ ಹೋಗಿ ಕೂತ್ಕೊಳ್ಳಿ, ನಾನು ಕಾರ್ ನಿಲ್ಲಿಸಿ ಬರ್ತೇನೆ ಅಂತ ಹೊರಟರು. ಅದೇ ತರಹ ದೇವರ ಪೆಟ್ಟಿಗೆನೇ ಇಟ್ಟುಕೊಂಡ ಒಬ್ಬ ಶಿಷ್ಯ, ಅವರ ಜೊತೆಯಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಇಬ್ಬರು ಒಳಗೆ ಹೋಗಿದ್ದಾರೆ. ಒಳಗೆ ಹೋದರೆ ಅಲ್ಲೊಬ್ಬ ಅಧಿಕಾರಿ ಸರ್ದಾರ್ಜಿ ಅವರಿದ್ದರು. ಅವರು ತಪಾಸಣಾ ಅಧಿಕಾರಿ. ಅವರು ಈ ಪೆಟ್ಟಿಗೆ ಒಳಗೆ ಏನಿದೆ ಅಂತ ನಾನು ತಪಾಸಣೆ ಮಾಡದೆ ಒಳಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಏನು ಮಾಡಿದ್ರೂ ಕೂಡ ವಿದ್ಯಾಮಾನ್ಯ ತೀರ್ಥ ಹೇಳಿದ್ರು, ಏನೇ ಪ್ರಸಂಗ ಬಂದರೂ ಈ ದೇವರ ಪಟ್ಟಿಗೆಯನ್ನು ತೆಗೀಲಿಕ್ಕೆ ಅವಕಾಶ ಕೊಡ್ಕೊಡ್ದು, ಅವನ ಕೈಲಿ ಮುಟ್ಟಿಸಬಾರ್ದು. ಹಾಗೆ ಅಂತ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ದಾರೆ ಶಿಷ್ಯನಿಗೆ. ತಪಾಸಣೆ ಮಾಡದೆ ನಾನು ಒಳಗೆ ಬಿಡೋದಿಲ್ಲ ಹಾಗೆ ಅಂತ ಆ ಅಧಿಕಾರಿ ಹಠ ಹಿಡಿದಿದ್ದಾರೆ. ಆಗ ವಿಮಾನ ನಿಲ್ದಾಣದಿಂದ ಘೋಷಣೆ ಬಂತು, ಇನ್ನು ಕೇವಲ 5 ನಿಮಿಷಗಳಿದೆ, 5 ನಿಮಿಷಕ್ಕೆ ನಾವು ವಿಮಾನದ ಬಾಗಿಲು ಮುಚ್ಚಿದ್ದೇವೆ ಹಾಗೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸಂಜೆ PH ಕೃಷ್ಣರಾಯರು ಹೇಳಿರತಕ್ಕಂತಹ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಗೆ ಬೆಂಗಳೂರಿಗೆ ಬರಲೇಬೇಕು. ಅವರು ಬಹಳ ಹೇಳಿದ್ದಾರೆ, ತಪ್ಪಿಸಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇನ್ನು 5 ನಿಮಿಷ ಇದೆ ವಿಮಾನ ಹೊರಡಲಿಕ್ಕೆ. ಈ ಅಧಿಕಾರಿ ಏನು ಮಾಡಿದ್ರು ಆ ದೇವರ ಪೆಟ್ಟಿಗೆಯನ್ನು ತೆಗೆದು ನೋಡುವ ತನಕ ನಾನು ಬಿಡೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಮನಸ್ಸಿಗೆ ಬಹಳ ಇಕ್ಕಟ್ಟಾಯಿತು. ಕೊನೆಗೆ ಅವರು ತಮ್ಮ ದೇವರ ಪೆಟ್ಟಿಗೆಯ ಜೊತೆಯಲ್ಲಿ ತಮ್ಮ ಆನ್ಹಿಕ ಪೆಟ್ಟಿಗೆ ಒಳಗೆ ರಾಘವೇಂದ್ರ ಸ್ವಾಮಿಗಳಿಗೆ ಮೃತ್ತಿಗೆ ಇಟ್ಕೊಂಡಿದ್ದಾರೆ. ಅದು ನೆನಪಾಯಿತು. ಬೆಳಗ್ಗೆ ತಾನೇ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದರು. ಕಣ್ಣು ಮುಚ್ಚಿ ಅಲ್ಲೇ ವಿಮಾನ ನಿಲ್ದಾಣದಲ್ಲಿ ಕಣ್ಣು ಮುಚ್ಚಿ ರಾಯರನ್ನು ಮನಸಾರೆ ನೆನೆದು, ರಾಘವೇಂದ್ರ ಸ್ವಾಮಿಗಳೇ, ಈ ಅಗ್ನಿ ಪರೀಕ್ಷೆ ಒಳಗೆ ನೀವೇ ನಮಗೆ ಸಹಾಯಕರಾಗಿ ಬಂದು ನಮ್ಮನ್ನು ಪಾರು ಮಾಡಬೇಕು. ನಾವು ಸಂಜೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ದೇವರ ಪೆಟ್ಟಿಗೆ ಈ ಅಧಿಕಾರಿಗಳ ಕೈಗೆ ಕೊಡೋ ಹಾಗಿಲ್ಲ, ಅದನ್ನು ತಪಾಸಣೆ ಮಾಡದೆ ಬಿಡೋದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ನಮಗೆ ದಿಕ್ಕು ತೋಚ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳೇ, ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಅಲ್ಲೇ ಕಣ್ಣು ಮುಚ್ಚಿ ರಾಘವೇಂದ್ರ ಸ್ವಾಮಿಗಳನ್ನ ಮನಸಾರೆ ಸ್ಮರಣೆ ಮಾಡಿಕೊಂಡ್ರು. ಅದೇ ಘಳಿಗೆಗೆ ಒಂದು ಕಾರು ವಿಮಾನದ ಕಡೆಯಿಂದ ಒಂದು ಕಾರು ಬಂದು ನಿಂತುಕೊಳ್ತು. ಅದರೊಳಗೆ ಒಬ್ಬಳು ಮಹಿಳಾ ಉನ್ನತಾಧಿಕಾರಿ ಆಕೆ ಒಳಗೆ ಬಂದಿದ್ದಾರೆ. ಒಳಗೆ ಬಂದು ಅವರು ಈ ಸಂತರನ್ನು ಯಾಕೆ ಇಲ್ಲಿಯೇ ನಿಲ್ಲಿಸಿದ್ದೀರಿ ಅಂತ ಕೇಳಿದ್ರು. ಆಗ ಆ ಅಧಿಕಾರಿಗಳು ಹೇಳಿದ್ರು, ಅವರು ಆ ಪೆಟ್ಟಿಗೆಯನ್ನು ತಪಾಸಣೆಗೆ ಬಿಡ್ತಾ ಇಲ್ಲ, ನನಗೆ ತಪಾಸಣೆ ಮಾಡಿದ್ರೆ ನಾನು ಒಳಗೆ ಬಿಡೋದಿಲ್ಲ ಅಂತ ಹೇಳ್ದ. ಆಗ ಉನ್ನತಾಧಿಕಾರಿಯಾದ ಆ ಮಹಿಳೆ ಆ ಅಧಿಕಾರಿಯನ್ನು ಗದರಿ ಅಂಥ ದೊಡ್ಡ ಸಂತರನ್ನು ಹೀಗೆ ಹಠ ಹಿಡಿದು ನಿಲ್ಲಿಸಬಾರದು ಅಂಥೇಳಿ ಕೂಡಲೇ ವಾಕಿಟಾಕಿಯಲ್ಲಿ ವಿಮಾನದ ಪೈಲಟ್ಗೆ ಫೋನ್ ಮಾಡಿ ವಿಮಾನವನ್ನು ಹೊರಡಿಸಬಾರದು, ಬಾಗಿಲು ಓಪನ್ ಮಾಡಬೇಕು ಅಂತ ಆಜ್ಞೆ ಮಾಡಿ ವಿದ್ಯಾಮಾನ್ಯ ತೀರ್ಥರಿಗೆ ಒಳಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವೇ ಅವರ ಜೊತೆಯಲ್ಲಿ ವಿಮಾನದ ಒಳಗೂ ಹೋಗಿ ವಿಮಾನದ ಮೊದಲ ಆಸನದಲ್ಲಿ ಕುಳಿತವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ಎಬ್ಬಿಸಿ
ಆ ಶ್ರೀಪಾದಂಗಳವರಿಗೆ, ಅವರ ಜೊತೆಯಲ್ಲಿದ್ದ ಶಿಷ್ಯನಿಗೆ, ಅವರ ದೇವರ ಪೆಟ್ಟಿಗೆ ಇಟ್ಕೊಳ್ಳೋದಕ್ಕೆ 3 ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನೀವು ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ನಮಸ್ಕಾರ ಮಾಡಿ ಆ ಮಹಿಳಾ ಉನ್ನತಾಧಿಕಾರಿ ಅಲ್ಲಿಂದ ಹೊರಗೆ ಹೊರಟು ವಿಮಾನದಲ್ಲಿ ಸಂಜೆ ಮತ್ತೆ ಸಕಾಲದಲ್ಲಿ ಬೆಂಗಳೂರಿಗೆ ಬಂದು ಸೇರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಿದ್ಯಾಮಾನ ತೀರ್ಥರು ನಡೆಸಿಕೊಟ್ರಂತೆ. ಹೀಗೆ ಅಂತಹ ಅಗ್ನಿ ಪರೀಕ್ಷೆ ಒಳಗೆ ಶ್ರೀಪಾದಂಗಳವರಿಗೆ ಹೊಳೆದದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ. ಆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಶ್ರೀಪಾದಂಗಳವರಿಗೆ ಇಂಥ ದೇವರ ಪೆಟ್ಟಿಗೆಯನ್ನು ತೆಗೆದು ತೋರಿಸಬೇಕು ಅನ್ನುವಂತಹ ಹಠ ಆ ಅಧಿಕಾರಿಗೆ ತೆಗೆದು ತೋರಿಸುವ ಹಾಗಿಲ್ಲ. ಅದರ ಶುದ್ಧಿ, ಅದರ ಬಗ್ಗೆ ಯೋಚನೆ ಮಾಡಬೇಕು. ಇಂಥ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಅಲ್ಲೇ ನಿಂತು ರಾಘವೇಂದ್ರ ಸ್ವಾಮಿಗಳನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡಾಗ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇವರಿಗೆ ಪರಿಚಯವೇ ಇಲ್ಲ ಅಂಥ ಒಬ್ಬರು ಮಹಿಳಾ ಉನ್ನತಾಧಿಕಾರಿ ಬಂದು ಇವರನ್ನು ಆ ದೇವರ ಪೆಟ್ಟಿಗೆ ತಪಾಸಣೆ ಇಲ್ಲದೆ ಇವರನ್ನು ವಾಹನದಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿ ಆ ವಿಮಾನದ ಪ್ರಯಾಣ ನಿರ್ವಿಘ್ನವಾಗಿ ನೆರವೇರುವಂತೆ ಸಹಕಾರ ಕೊಟ್ಟರು. ಇದನ್ನು ಕೂಡ ಶ್ರೀ ವಿದ್ಯಾಮಾನ ತೀರ್ಥರು ಯಾವಾಗಲೂ ಸ್ಮರಣೆ ಮಾಡಿಕೊಳ್ತಾ ಇದ್ದರು. ಹೀಗೆ ದೊಡ್ಡ ತಪಸ್ವಿಗಳು ಅನುಭವಿಸಿದ ರಾಯರ ಅನುಗ್ರಹದ ಒಂದು ಪ್ರಭಾವವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ರಾಘವೇಂದ್ರ ಸ್ವಾಮಿಗಳ ಪ್ರಭಾವವನ್ನು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅನುಭವಿಸಿದಂತಹ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯ ಮಹಿಮೆ ನಿಮ್ಮ ಜೊತೆಯಲ್ಲಿ ಈ ಸಂಚಿಕೆಗಳಲ್ಲಿ ಹಂಚಿಕೊಂಡಿದ್ದೇನೆ. ಸೇವಾಕರ್ತರು ಶ್ರೀಮತಿ ಗಂಗಾಬಾಯಿ ನರಸಿಂಗರಾವ್ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರು ಉತ್ತಮ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಇನ್ನಷ್ಟು ಅವರಿಂದ ಜ್ಞಾನ ಸೇವೆ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.